ನಾವು ಅಕ್ಕ ತಂಗಿ ಅಣ್ಣ ತಮ್ಮನಿಗೆ ಮದುವೆ ಆಗಿದ್ವಿ. ಒಂದೇ ಮನೆಗೆ. ಅದೃಷ್ಟ ನಂದು. ಸುಮಾರು 37 ವರ್ಷ ಆಯ್ತು. ಗುಂಡ್ಲುಪೇಟೆ ಅವರು, ನಮ್ದು ಚಾಮರಾಜನಗರ, ಪಕ್ಕನೇ. ಅಕ್ಕನಿಗೆ ಎಂಗೇಜ್ಮೆಂಟ್ ಆಯ್ತಾ ಇತ್ತು. ಆಗ ಮೈದಾ ಬಂದಿದ್ರು. ನಾನು ನಾಟಕ ಕಂಪ್ನಿಲಿದ್ದೆ, ಕರ್ಸಿದ್ದ ನಮ್ಮ ಅಕ್ಕ ಬಾ ಎಂಗೇಜ್ಮೆಂಟ್ಗೆ ಅಂತ. ನಾವು ಒಂದು ಲಂಗ ದಾವಣಿ ಹಾಕೊಂಡು ಪುಟ ಅಂತ ಓಡಾಡ್ತಿದ್ದೆ. ಅವರೇ ಬಂದರು ನನಗೆ, ನಾನು ನಿಮ್ಗೆ ಲೈಫ್ ಕೊಡ್ತೀನಿ, ನೀವು ನಾಟಕ ಗಿಟ್ಕ ಎಲ್ಲೂ ಹೋಗ್ಬಾರ್ದು. ಮೈದಾ ನಮ್ಮ ಅಕ್ಕನ ಭಾವ, ನಮ್ಮ ಭಾವ ನೋಡಿ ಅವರು ನಾನು ನೋಡಿ, ನಾನು ನಿಮ್ಗೆ ಲೈಫ್ ಕೊಡ್ತೀನಿ, ಎಲ್ಲೂ ಹೋಗ್ಬೇಡಿ ಅಂದರು. ಅಂದಮೇಲೆ ಏನಾಗೋಯ್ತು, ಅಲ್ಲಿ ಮನೇಲಿ ಗಲಾಟೆ ಸ್ಟಾರ್ಟ್ ಆಗ್ಬಿಡ್ತು. ಒಂದು ಏಳು ಒಂದು ಬೀಳು ಆಗುತ್ತೆ, ನಾವು ಕೊಡಲ್ಲ. ಆಮೇಲೆ ನಮ್ಮ ಭಾವ ಎಂಗೇಜ್ಮೆಂಟ್ ಆದಮೇಲೆ ನಮ್ಮ ಭಾವ ನಾನು ನೋಡಿದ್ರು. ಹೈಟು ನಾನು, ನಮ್ಮ ಅಕ್ಕ ಸ್ವಲ್ಪ ಕುಳ್ಳು. ಇವಳು ನಾನೇ ಮಾಡ್ಕೊತೀನಿ, ಹೈಟ್ ಇದ್ದಾಳೆ, ಇವಳು ಹೊರಗಡೆ ಓಡಾಡಕ್ಕೆ ನನ್ನ ಜೊತೆ ಚೆನ್ನಾಗಿ ಕಾಣ್ತಾಳೆ, ಅವಳು ಮನೇಲಿ ಇರ್ತಾಳೆ ಅಂತ ನನಗೆ ಮಾಡ್ಕೋತೀನಿ ಅಂತ ಪ್ರಪೋಸ್ ಮಾಡಿದ್ರು. ಆಗ ಒಂದು ಮಾತು ಹೇಳಿದೆ, ನನ್ನ ಅಕ್ಕ ತಾಯಿ, ನನಗೆ ಅಮ್ಮ ಸತ್ತ ಮೇಲೆ ತಾಯಿ ಎಲ್ಲ ಅವಳೆ, ನೀವು ನಂಗೆ ತಂದೆ ಸಮಾನರು, ನೀವು ತಂದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಹಿಂಗೆ ಅಂದಮೇಲೆ ನಾನು ನಿಮ್ಮ ತಮ್ಮನ್ನೇ ನಿಮ್ಮ ಮನೇಲೇ ಮದುವೆ ಮಾಡ್ಕೊಂಡು ಚಾಲೆಂಜಾಗಿ ಬದುಕ್ತೀನಿ, ನಿಮ್ಮ ತಮ್ಮನ ಮಾಡ್ಕೊಂಡು ಅಂತೇಳಿ ಮಾಡ್ಕೊಂಡ್ಮೇಲೆ ಎಲ್ಲ ಮಾತಾಡ್ಸೋದು ಬಿಟ್ಬಿಟ್ರು. ಯಾರ ಮನೆಗೂ ಕರೀಲಿಲ್ಲ. ಹಾಗೆ ಆವಾಗ ಚಿತ್ರರಂಗದಲ್ಲಿ ಅವಕಾಶಗಳು ಬರೋಕ್ಕೆ ಶುರು ಆಯಿತು. ಆಗ ಅವ್ರಿಗೆಲ್ಲರೂ ಗೊತ್ತಾಯ್ತು ನಾನೇನು ಅಂತ. ಎಲ್ಲರೂ ಕರೆಯೋಕ್ಕೆ ಶುರು ಮಾಡಿದ್ರು. ಎಲ್ಲರ ಬಾಂಧವ್ಯಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ದೆ. ಮನೆಯವ್ರಿಗೆ ಈ ಕೊರೋನಾ ಟೈಮಲ್ಲಿ ಹಸ್ಬೆಂಡು ಬೆಡ್ ರಿಡನ್ ಆಗ್ಬಿಟ್ರು. ಹೆಂಗೆ ಅಂದರೆ, ನಾವು ಕಾರಲ್ಲಿ ಹೋಗ್ತಾ ಇದ್ವಿ ಮದ್ದೂರಿಗೆ, ಅಕ್ಕ ತೀರ್ಕೊಂಡಿದ್ಲು, ದೊಡ್ಡಕ್ಕ ನೋಡೋಕ್ಕೆ ಅಂತ ಹೋಗ್ತಾ ಇದ್ವಿ. ತಾತ ಕಾರ್ಗೆ ಅಡ್ಡ ಬಂದ್ಬಿಟ್ಟ. ಫೈನಲ್ ಕಾರ್ಡು ಹಸ್ಬೆಂಡ್ಗೆ 140 kg ಇದ್ರು. ಹಿಂಗಂದ್ರು, ಹಿಂದ್ಗಡೆ ಫೈನಲ್ ಕಾರ್ಡು ಪ್ರಾಬ್ಲಮ್ ಆಗ್ಬಿಡ್ತು. ಅದು ಬೆನ್ನಿಗೆ ಅವ್ರು ದಪ್ಪ ಇದ್ರಲ್ಲ, ವೆಯ್ಟು, ಅದು ಹಿಂಗಂದ್ರಲ್ಲ, ಅದು ಒತ್ಬಿಟ್ಟು 3 ಕಡೆ ಪ್ರೆಸ್ ಆಗ್ಬಿಡ್ತು ನರ. ಯಾವ ಹೆಣ್ಗೂ ಬೇಡ ಮೇಡಮ್, ಯಾವ ಕಲಾವಿದಿಗೂ ಬೇಡ. 6 ವರ್ಷ ಬೆಡ್ ರಿಡನ್ಲಿದ್ರು, ಮಲಗಿದ ಜಾಗದಲ್ಲೇ. ಆಮೇಲೆ ಕಕ್ಕ ಹಿಂಗೆ ತೆಗಿಬೇಕು, ರಿಸರ್ಚ್ ತೆಗಿಬೇಕು. ರಿಸರ್ಚ್ ಹೋಗೋ ಜಾಗದಲ್ಲಿ ಪೈಪ್ ಹಾಕ್ಬಿಟ್ಟಿದ್ರು, ಬ್ಲ್ಯಾಡರ್ ಅಂತ ಒಳಗಡೆ ಇರುತ್ತೆ ಅಂತ, ಅದು ಹೋಗ್ಬಿಟ್ಟಿತ್ತು. ಆ ಪರಿಸ್ಥಿತಿಲಿ ಹೇಳ್ಕೊಳಕ್ಕೆ ಅಸಾಧ್ಯ ಮೇಡಮ್. ನಾನು ಶೂಟಿಂಗ್ ಹೋಗೋನು ಮಾಡ್ತಾ ಇದ್ದೆ. ನಂಗೆ ಅದು ಶೂಟಿಂಗ್ ಇದ್ರೆ ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗ್ತಾಯಿತ್ತು. ಇಬ್ಬರು ಹುಡುಗರನ್ನ ಇಟ್ಟಿದ್ದೆ. ಒಂದೊಂದು ಹುಡುಗರಿಗೆ 18,000 ಸಂಬಳ. 2 ವರ್ಷ ನಾ ಮಾಡಿ ಆಮೇಲೆ ಹುಡುಗರು ಕರ್ಕೊಂಬಂದಿಟ್ಟೆ. ಡಾಕ್ಟ್ರ್ ಏನಂದ್ರು, ನೀವೇ ಇಲ್ಲಿ ಇವ್ರಿಗೆ ವೀಕ್ ಆಗ್ತಾ ಇದ್ದೀರಾ, ನೀವು ಊಟ ಬಿಟ್ಬಿಡ್ತಾ ಇದ್ದೀರಾ, ಅದನ್ನ ನೋಡಿ, ಸಣ್ಣ ಮಕ್ಕಳು ತೆಗಿಯೋದೇ ಕಷ್ಟ, ನೀವು ಇದು ಮಾಡ್ತಾ ಇದ್ದೀರಾ, ಇಬ್ಬರು ಹುಡುಗರು ಕೆಲ್ಸಕ್ಕೆ ಇಟ್ಕೊಳ್ಳಿ, ಸ್ನಾನ ಮಾಡ್ಸೋಕೊಬ್ಬರು, ಇದನ್ನ ತೆಗಿಯೋಕ್ಕೊಬ್ಬನ, ಏನು ತೊಂದರೆ ಇಲ್ಲ ಅಂದರು. ಆಮೇಲೆ ಇರಿಸ್ದೆ, ಅಡುಗೆ ಮಾಡೋಕೆ ಒಬ್ಬಮ್ಮನ ಇರಿಸ್ದೆ, ಅವ್ರು ನೋಡ್ಕೊಳ್ಳೋಕ್ಕೆ ಒಬ್ಬರನ್ನ ಇರಿಸ್ದೆ. ಎಲ್ಲ ಒಂದು ತಿಂಗಳಿಗೆ ನನಗೆ 1-1.5 ಲಕ್ಷ ಮೇಂಟೆನೆನ್ಸ್ ಬರೋದು. ಆ ಟೈಮಲ್ಲಿ ಶೂಟಿಂಗ್ಗಳು, ನಾಟಕಗಳು, ನಾನೇ ಟಿಕೆಟ್ ಶೋ ಮಾಡೋದು. ಹೋಗಿ ಗೌಡ್ರ ಗದ್ದಲ ನಾಟಕ, ಬೆನಿಫಿಟ್ ಶೋ ಅಂತ ಮಾಡ್ತಾರೆ ನೋಡಿ, ಟಿಕೆಟ್ ಶೋಗಳು ಮಾಡೋದು. 5 ಲಕ್ಷ 3 ಲಕ್ಷ ಕಲೆಕ್ಷನ್ ಆಗೋದು. ಎಲ್ಲ ಕಲಾವಿದರು ಬದುಕೋರು. ಒಂದಿನ ಸಂಭಾವನೆ ಕಲಾವಿದರಿಗೆ ನಮ್ಗೆ 1 ಲಕ್ಷ ಗಂಟೆ ಖರ್ಚು ಬರೋದು, ಅದು ಕೊಡೋದು. ಇಲ್ಲಿ ಮನೇಲಿ ಗಂಡಂಗೂ ಮೇಂಟೈನ್ ಮಾಡೋದು. ನಾವು ತಮಿಳ್ನಾಡು ಗಡಿ ಭಾಗ, ಚಾಮರಾಜನಗರ ನಮ್ಮದು ತಾಲೂಕು. ಪಕ್ಕದಲ್ಲೇ ಅಣ್ಣವರು ಗಾಜನೂರು ಬರೋರು, ಅಣ್ಣವರು ಅಲ್ಲಿ ಗಾಜನೂರಿಗೆ. ನಾವು ಆವಾಗ ಸಂಪತ್ತಿಗೆ ಸವಾಲ್ ಶೂಟಿಂಗ್ ಎಲ್ಲ ನಡೆಯೋದು. ನಾವೆಲ್ಲ ಚಿಕ್ಕವರು ಆಗ ನಮ್ಮ ಕಾಡೆಣ್ಣು, ಇದು ನಮ್ಮ ಕಾಡು ಕೂಸು, ಇದು ನಮ್ಮ ಕಾಡೆಣ್ಣು ಅನ್ನೋರು ಅಣ್ಣವರು. ಆಮೇಲೆ ಅವ್ರ ಬಗ್ಗೆ ನಮಗೆ ಮಾತಾಡೋಕ್ಕೆ ಶಕ್ತಿ ಇಲ್ಲ ಬಿಡಿ. ಅವ್ರ ಪಾದದ ಧೂಳು ನಾವು. ಯಾಕೆಂದ್ರೆ ಇವತ್ತು ಪುನೀತ್ ಅವ್ರು ಇರ್ಬೋದು, ರಾಘಣ್ಣ ಇರ್ಬೋದು, ಶಿವಣ್ಣವ್ರು ಇರ್ಬೋದು, ಅವರೆಲ್ಲ ಏನು ಹೇಳ್ಬೇಕು, ಅವರು ಸಮಾಜಕ್ಕೆ ಯಾವ ರೀತಿ ಏನೇನು ಕೊಡಬೇಕು ಕೊಡುಗೆಗಳನ್ನೆಲ್ಲ ಕೊಟ್ಬಿಟ್ರು ಕರ್ನಾಟಕ ರಾಜ್ಯದಲ್ಲಿ. ಆ ಕೊಡುಗೆನೇ ಇವತ್ತು, ಅವರ ಮಾರ್ಗದರ್ಶನನೇ ಇವತ್ತು ನಾವೆಲ್ಲ ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯನೇ ಆಯಿತು. ಇವತ್ತು ನಾನು ನಮ್ಮ ಬಸವ ಚಿತ್ರಕ್ಕೆ ಹೋದೆ ಶೂಟಿಂಗಿಗೆ. ಪುನೀತ್ ಸಾರು ಎಂಥ ಹೃದಯವಂತಿಕೆ ಅವರು. ನಾನು ಯಾವಾಗಲೂ ರೇಗ್ಸೋರು ನನ್ನ, ನಮ್ಮ ಕಾಡಣ್ಣವ್ರು, ನೀವು ಬನೀಲಿ ಏನು ಹೈಟಿದ್ದೀರಾ ನೀವು ಗಂಡ ಆಗ್ಬೇಕಾಯ್ತು, ಹೆಣ್ಣಾಗ್ಬಿಟ್ಟಿದ್ದೀರಾ ಅನ್ನೋರು. ಆಮೇಲೆ ನಿಮ್ಮ ಹೆಸರಲ್ಲೇ ಒಂದು ಹಾಡು ಮಾಡ್ತೀನಿ ನಾನು ಅಂತ ರೇಗಿಸೋರು ನನ್ನ. ಸುಮ್ಮನಿರಿ, ನಾನು ರೇಗಿಸ್ಬಿಡಿ, ಸುಮ್ಮನಿರಿ ಸಾರ್ ಅನ್ನೋನು. ಆವಾಗ ನನ್ನ ಹೆಸರಲ್ಲೇ ಒಂದು ಹಾಡು ಮಾಡಿದ್ರು, ಎಲ್ಲ ನಿಂದೆ ಪಂಕಜ, ನಾನು ನಿಂದವನೇ ಪಂಕಜ ಅನ್ನೋ ಹಾಡನ್ನ ಮಾಡಿದ್ರು.
ಅದೆಲ್ಲದಕ್ಕಿಂತ ಆ ಕುಟುಂಬದಲ್ಲಿ ನಾವು ಹೋಗಿ ಎಂಟ್ರಿ ಆದ್ನಲ್ಲ, ಅವ್ರದ್ದು ಚಿತ್ರ ನಿಶ್ಚಿತಾರ್ಥ ಅಂತ ಅವ್ರ ಅಗಣ್ಣನ ಜೊತೆ ಮಾಡಿದೆ. ಶಿವಣ್ಣವ್ರ ಜೊತೆ ಆದಿತ್ಯ ಮನ ಮಿಡಿಯಿತು ಅನ್ನೋ ಚಿತ್ರದಲ್ಲಿ ನರ್ಸ್ ಪಾತ್ರ, ಆದಿತ್ಯದಲ್ಲಿ ದೊಡ್ಡಣ್ಣಂಗೆ ಒಂದು ಲಾಯರ್ ರೌಡಿ ಹೆಂಡತಿ ಪಾತ್ರ. ತುಂಬಾ ನನಗೆ ಅವಕಾಶಗಳನ್ನ ಅವ್ರು ಕರೆಯೋರು. ಆ ಮನೆತನದ ಆಶೀರ್ವಾದ ಇವತ್ತು ಎಲ್ಲ ಎಷ್ಟೋ ಜನ ಕಲಾವಿದರು ಬದುಕ್ತಿದ್ದಾರೆ ಅಂದ್ರೆ ಅಣ್ಣವ್ರ ಆಶೀರ್ವಾದದಿಂದ ನಾವೆಲ್ಲ ಬದುಕ್ತಾ ಇದೀವಿ ಅಂತ ತುಂಬಿಡ್ತೀನಿ. ನೋಡಿದೀನಿ. ಯಾಕೆ ಅಂದ್ರೆ ನಾನು ಫಸ್ಟ್ ಅವರು ಟೌನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ನಾನು ಚಾಮರಾಜನಗರದಿಂದ ಫಸ್ಟ್ ಬಂದಿದ್ದೆ ಬೆಂಗಳೂರಿಗೆ. ನಾನು ನೋಡ್ಬೇಕು ಅಂತ ಹೋದೆ ಅಲ್ಲಿಗೆ. ಹೋದ್ರೆ ಅವ್ರ ಚೆನ್ನಣ್ಣ ಅಂತ ಅವ್ರ ಜೊತೆ ಒಬ್ರು ಇರ್ತಾರೆ. ಅವರು ಎಲ್ಲರೂ ತಳ್ಳಿ ಬಿಡಮ್ಮ, ಸೆಕ್ಯೂರಿಟಿ ಗನ್ಮ್ಯಾನ್ ಅವರು ತಳ್ಳಿ ಬಿಡ್ತಿದ್ರು. ನಾನು ಒಂದ್ ಮೂಲೆಯಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದೆ, ಕಣ್ಣಲ್ಲಿ ನೀರು ಹಾಕೊಂಡು. ನಮ್ಮಂಥವ್ರಿಗೆ ಅವ್ರನ್ನ ನೋಡೋ ಅವಕಾಶ ಸಿಗ್ಲಿಲ್ವಲ್ಲ, ಮಾತಾಡ್ಲಿಲ್ವಲ್ಲ ಅಂತ. ಒಂದಿನ ಒಂದು ಕರೆ ಬಂತು ನನಗೆ. ಓಂ ಪಿಕ್ಚರಲ್ಲಿ ಅವ್ರ ಮನೇಲೇ ಶೂಟಿಂಗು, ಶಿವಣ್ಣವ್ರ ಮನೇಲೇ ಶೂಟಿಂಗು. ನನಗೆ ಫೋನ್ ಬಂತು. ನಾನು ಹೋದೆ. ಪ್ರೊಡಕ್ಷನ್ ಮ್ಯಾನೇಜರು ಅಣ್ಣವ್ರ ಮನೇಲೇ ಶೂಟಿಂಗ್ ಇದೆಯಮ್ಮ ಬನ್ನಿ ಅಂದರು. ಹೋದೆ. ಹೋಗಿ ಹಿಂಗೆ ಬಾಗಿಲು ಅವರು ಎಂಟ್ರೆನ್ಸ್ ಆದ ಗೇಟು, ಹಿಂಗೆ ಮನೆ ಒಳಗೆ ಹೋಗ್ಬೇಕು. ಎದುರಿಗೆ ಕೂತವ್ರು ಅಣ್ಣವರು. ನನಗೆ ಏನೋ ಹೇಳ್ತಾರೆ ನೋಡಿ, ಮೈಯೇ ಒಂಥರ ಜುಮ್ ಅಂದ್ಬಿಡ್ತು. ಸೀದಾ ಹೋಗಿ ಅಡ್ಡಾಡ ಬಿದ್ಬಿಟ್ಟೆ ಕಾಲಿಗೆ. ಅವ್ರಿಗೆ ಬಿದ್ಬಿಟ್ಟು ಅಳ್ತಾ ಇದ್ದೆ. ಯಾಕೆ ಅಳ್ತಾ ಇದ್ದೆ ಕುಸು, ಯಾಕೆ ಅಂದ್ರು. ನಾನು ಅವತ್ತು ಚೆನ್ನಣ್ಣ ನನ್ನ ತಳ್ಬಿಟ್ರು ಬಂದಾಗ ನಿಮ್ಮನ್ನು ಮಾತಾಡ್ಸೋಕ್ಕೆ. ಇವತ್ತು ನನ್ನ ಎದುರಿಗೆ ದೇವ್ರಿಗೆ ಸಿಕ್ಬಿಟ್ಟೈತೆ ಅಂತ ನಂಗೆ ಒಂಥರ ವೈಬ್ರೇಟ್ ಸ್ಟಾರ್ಟ್ ಆಗ್ಬಿಡ್ತು. ಆಮೇಲೆ ಇರ್ಲಿ ಅದು ಟೈಮ್ ಅನ್ನೋದು ಇದಕ್ಕೆ ಕಾಯ್ಬೇಕು ಮನುಷ್ಯ ಅನ್ನೋದು ನೋಡಿ, ಇದಕ್ಕೆ ಏನು ಒಳ್ಳೇದಾಗುತ್ತೆ ಸಿಮೀರು ಅಂದರು. ಆಮೇಲೆ ಉಪೇಂದ್ರ ಸರ್ ಅವರಲ್ಲಿ ಶೂಟಿಂಗ್ ನಡೀತಾ ಇತ್ತು. ಶಿವಣ್ಣ ಇದ್ರು. ಓದಿ ಅಲ್ಲಿ ಮಾತಾಡಿದೆ. ನಾನು ಆ ವಿಚಾರನ ಆ ಫೋಟೋನ ಹೆಂಗೆ ಹಂಚ್ಕೊಂಡೆ ಅಂದರೆ, ನಾನು ಯಾವುದೇ ಮಾಧ್ಯಮದಲ್ಲಿ ಹೋದಾಗ ನಾನು ಮರೆಯಲಾಗದ ನನ್ನ ಜೀವನದಲ್ಲಿ ಘಟನೆ ಅಂದರೆ, ಒಬ್ಬ ಮನುಷ್ಯ ಒಬ್ಬರನ್ನ ಹತ್ರಕ್ಕೆ ಹೋಗ್ಬೇಕು, ದೇವ್ರ ಹತ್ರಕ್ಕೆ ಹೋಗ್ಬೇಕು ಅಂತಿರ್ತೀವಿ. ಆದರೆ ಭಗವಂತನೇ ಕರ್ಸ್ಕೊತಾನೆ ಅನ್ನೋದಕ್ಕೆ ಇದು ಸತ್ಯ ಮೇಡಮ್. ನಾನು ಕಷ್ಟಪಟ್ಟು ಅವ್ರನ್ನ ಡೈರೆಕ್ಟಾಗಿ ನೋಡಿ ಮಾತಾಡ್ಸಿ ಅವ್ರ ಕಾಲು ಮುಟ್ಟ ಆಶೀರ್ವಾದ ತೊಗೊಂಡು, ಪಾರ್ವತಮ್ಮವರು ಇದ್ದರು, ಅವರು ಮಾತಾಡ್ಸಿದ್ರು. ಚೆನ್ನಾಗಿ ಮಾತಾಡಿಸಿ ಜ್ಯೂಸು ಏನು ಎಲ್ಲ ಕೊಟ್ಟರು. ಮಾತಾಡ್ಸ್ಕೊಂಡವಳು ಬಂದೆ. ಅವರು ಲಿಂಗೈಕ್ಯರಾದಾಗಲೂ ಸಹಿತ ನಾನು ಇದ್ದೆ ಅಲ್ಲೇ, ಅವ್ರ ಮನೇಲೇ ಇದ್ದೆ ಅಲ್ಲಿ. ಯಾಕೆಂದರೆ ಮನೆ ಗೆದ್ದು ಮಾರ್ಗೆಲ್ಲು, ಮಾರ್ಗೆದ್ದು ಊರಿಗೆಲ್ಲು, ಊರಿಗೆದ್ದು ದೇಶ ಗೆಲ್ಲು ಅನ್ನೋ ಹಾಗೆ ಇಡೀ ದೇಶಕ್ಕೆ ಅವರೊಂದು ದೇವ್ರ ಸ್ವರೂಪರಾಗಿ ಹೋದ್ರು ಅವ್ರ ಕುಟುಂಬ. ಇವತ್ತು ಪುನೀತ್ ಅವರಾಗಲಿ ರಾಜ್ಕುಮಾರ್ ಅವರಾಗಲಿ ಇಲ್ಲದೇ ಇದ್ರೂ ನಾವು ಅವ್ರನ್ನ ಯಾವತ್ತೂ ಇಲ್ಲ ಅಂತ ನಮ್ಮ ಹೃದಯದಲ್ಲಿ ತಿಳ್ಕೊಂಡಿಲ್ಲ. ಯಾವತ್ತೂ ನಮ್ಮ ಜೊತೆ ಇದ್ದಾರೆ. ಯಾವತ್ತು ಚಿತ್ರರಂಗದವ್ರ ಕಲಾವಿದರಿಗೆ ಸಾವೇ ಇಲ್ಲ. ಯಾಕೆ ನೀವು ಯಾವುದೇ ಚಾನೆಲ್ಗಳು ಹಾಕಿದ್ರು ಬರ್ತಾ ಇರ್ತಾರೆ. ಅದರಿಂದ ಕಲಾವಿದರಿಗೆ ಸಾವಿಲ್ಲ, ಕಲಾವಿದನಿಗೆ ನೆಲೆ ಇಲ್ಲ. ಕಲಾವಿದನ್ನ ಯಾರು ಪ್ರೀತಿಸ್ತಾರೋ, ಕಲಾವಿದರನ್ನ ಯಾರು ಗೌರವಿಸ್ತಾರೋ ಅವರನ್ನೇ ನಮ್ಮ ತಂದೆ ತಾಯಿ ಅಂತ ನಂಬಿ ಬದುಕೋಂಥವ್ರು ನಾವು. ಇವತ್ತು ಅಣ್ಣವ್ರು ಹೇಳ್ತಾ ಇದ್ದಿದ್ದು ಅಷ್ಟೇ, ಎಲ್ಲ ನನ್ನ ದೇವ್ರುಗಳ ಆಶೀರ್ವಾದಪ್ಪ, ನನ್ನ ಜನತೆ ಆಶೀರ್ವಾದಪ್ಪ ಅಂತ ಇದ್ರು. ಹಾಗೆ ನಾವುಗಳು ಬದುಕ್ತಾ ಇದ್ದೀವಿ. ಯಾವತ್ತು ಆ ಮಾರ್ಗದರ್ಶನ ಬಿಟ್ಟು ಹೋಗ್ಬಾರ್ದು ಅನ್ನೋದಷ್ಟೇ. ಚಿತ್ರರಂಗದಲ್ಲಿ ನಾನಾ ಥರ ವ್ಯಕ್ತಿಗಳು ಬರ್ತಾರೆ, ನಾನಾ ಥರ ಜನಗಳಿರ್ತಾರೆ, ನಾನಾ ಥರ ವೇಷಗಳನ್ನಾಗ್ತಾರೆ. ಉದರ ಪೋಷಣಂ ಬಹುಕೃತ ವೇಷಂ ಅಂತ, ಹೊಟ್ಟೆಪಾಡಿಗೆ ಏನೆಲ್ಲ ವೇಷಗಳನ್ನ ಹಾಕ್ಬೇಕು. ಇವತ್ತು ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ, ಪಿಕ್ಚರಲ್ಲಿ ಪಾತ್ರ, ಇನ್ಸ್ಪೆಕ್ಟರ್ ಆಗ್ತೀವಿ. ನಮ್ಮ ಹೆಣನ ಸತ್ಯ ಹೆಣನ ನಾವೇ ನೋಡ್ತೀವಿ. ಆ ಯೋಗ ಬೇರೆ ಯಾರಿಗೂ ಇಲ್ಲ, ಕಲಾವಿದನೊಬ್ಬನಿಗೆ ಸಾಧ್ಯ. ಆದರೂ ಕಲಾವಿದ ತನ್ನ ನೋವನ್ನು ತನ್ನಲ್ಲೇ ಬಚ್ಚಿಟ್ಕೊಂಡು ಇನ್ನೊಬ್ಬರಿಗೆ ಖುಷಿ ಕೊಡುವಂಥ ವ್ಯಕ್ತಿತ್ವ ಕಲಾವಿದನೊಬ್ಬನಿಗೆ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಮುಸ್ಲಿಂ ಪಾತ್ರ ಎಷ್ಟೋ ಪಾತ್ರಗಳನ್ನ ಮಾಡುತ್ತಿದ್ದೀರಾ, ಯಾವ್ದಾದ್ರು ಒಂದು ಪಾತ್ರ ಮಿಸ್ ಮಾಡ್ಕೊಂಡಿದ್ದೀರಾ? ನನಗೆ ಪೌರಾಣಿಕ ನಾಟಕಗಳಲ್ಲಿ ರಂಗಭೂಮಿಯಿಂದ ಬಂದವಳು ನಾನು. ದುರ್ಯೋಧನ, ರಾವಣ, ಭೀಮ, ಐತಿಹಾಸಿಕ, ಯಕ್ಷಗಾನ, ಸಾಮಾಜಿಕ ಇಂಥ ನಾಟಕಗಳಲ್ಲಿ ನನಗೆ ಗೌಡರ ಗದ್ದಲ ನಾಟಕ, ಉತ್ತರ ಕರ್ನಾಟಕದ ಮನೆ ಮಗಳು ನಾನು. ಆ ಪಾತ್ರಕ್ಕೆ ಒಳ್ಳೆಯ ಹೆಸರು. ಸುಧೀರ್ ಅವ್ರು ಮಾಡ್ತಾಯಿದ್ರು. ಆ ಸುಧೀರ್ ಅವ್ರ ಮಿಸ್ಸಸ್ಸೇ ನನಗೆ ಮಾಲತಿ ಅಕ್ಕ ಅವ್ರು ಕಳಿಸಿದ್ದು. ಆ ಪಾತ್ರ ಮಾಡಿದೆ. ನನ್ನ ಗುರುಗಳು ವಜ್ರಪ್ಪ ಅಂಥೇಳಿ ಅವರು ನನಗೆ ದುರ್ಯೋಧನ, ರಾವಣನ ಪಾತ್ರಗಳನ್ನ ಹೇಳ್ಕೊಟ್ರು. ಆ ಪಾತ್ರ ನನಗೆ ಒಳ್ಳೆಯ ಹೆಸರು. ನನಗೆ 7 ಸ್ಟೇಟ್ ಅವಾರ್ಡ್ ಬಂತು. ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಸಮಾಜ ರತ್ನ ಪ್ರಶಸ್ತಿ, ಸೇವಾ ರತ್ನ ಪ್ರಶಸ್ತಿ, ಡಾಕ್ಟರೇಟ್ ಅವಾರ್ಡು ಎಲ್ಲ ಬಂತು ಆ ಪಾತ್ರಕ್ಕೆ, ದುರ್ಯೋಧನ, ರಾವಣ ಇಂಥ ಪಾತ್ರಗಳಿಗೆ. ಆದರೆ ನನಗೆ ಒಂದು ಉತ್ತಮವಾದ ಅವಕಾಶ ಬಂದಿತ್ತು ಚೆನ್ನಮ್ಮನ ಪಾತ್ರಕ್ಕೆ, ಕಿತ್ತೂರು ರಾಣಿ ಚೆನ್ನಮ್ಮನ ಪಾತ್ರಕ್ಕೆ.
ಆ ಚೆನ್ನಮ್ಮನ ಪಾತ್ರ ರಂಗಭೂಮಿಲೂ ಮಾಡಬೇಕು ಅಂತ ತುಂಬ ಆಸೆ ಪಟ್ಕೊಂಡಿದ್ದೆ. ನನಗೆ ಅವಕಾಶ ಮಿಸ್ ಆಯಿತು. ಮಿಸ್ ಆದಮೇಲೆ ಮೈಷಿ ಪಾತ್ರಕ್ಕೂ ನನಗೆ ಅವಕಾಶ ಬಂತು ಅಯ್ಯಪ್ಪ ಸ್ವಾಮಿ ಪಿಕ್ಚರಲ್ಲಿ, ರೇಣುಕಾ ಶರ್ಮಾ ಸಾಹೇಬ್ರ ಕಡೆಯಿಂದ. ಅದು ಏನಾಯಿತು, ಶ್ರೀಲಲಿತಾ ಮೇಡಮ್ಗೆ ಹೋಯ್ತು ಚಾನ್ಸು, ನನಗೆ ಸಿಗಲಿಲ್ಲ. ಆಗಲೂ ನೊಂದ್ಕೊಂಡೆ. ಆದರೂ ಭಗವಂತ ಯಾವುದಾದ್ರು ರೂಪದಲ್ಲಿ ನಮ್ಮನ್ನು ಅದಕ್ಕೆ ಕಳಿಸ್ತಾನೆ ಅನ್ನೋದಕ್ಕೆ, ಉತ್ತರ ಕರ್ನಾಟಕದಲ್ಲಿ ಪಂಚಮಶಾಲಿ ಜನಾಂಗದ ಯಾವುದೇ ಒಂದು ಫಂಕ್ಷನ್ ಮಾಡಿದಾಗ ನಾನು ಚೆನ್ನಮ್ಮನ ಪಾತ್ರಕ್ಕೆ ಕುದುರೆ ಮೇಲೆ ಪ್ರೊಸೆಷನ್, ಇಡೀ ಊರು ತುಂಬ ಪ್ರೊಸೆಷನ್ ಮಾಡಿಸ್ತಾರೆ ನನ್ನ ಕರ್ಕೊಂಡೋಗಿ. ಕಲಾವಿದನಿಗೆ ಜಾತಿ ಇಲ್ಲ, ಕಲಾವಿದ ಎಲ್ಲರನ್ನೂ ಪ್ರೀತಿಸ್ತಾನೆ. ಇವತ್ತು ಅಂಬೇಡ್ಕರ್ ಆಗಲಿ, ಮಹಾತ್ಮ ಗಾಂಧಿ ಆಗಲಿ, ಚೆನ್ನಮ್ಮ ಆಗಲಿ, ಬಸವೇಶ್ವರರಾಗಲಿ, ಎಲ್ಲರದು ನಾವು ಫೋಟೋ ಹಾಕ್ಕೊಂಡು ಎಲ್ಲ ಕಡೆ ಹೋರಾಟಗಳನ್ನ ಮಾಡ್ತಾರೆ. ಆದರೆ ನಾನು ಹೇಳೋದಿಷ್ಟೇ, ಅವರ ತತ್ವಗಳನ್ನು, ಅವರ ಧ್ಯೇಯಗಳಲ್ಲಿ ಒಂದು ಧೂಳದಷ್ಟು ನಾವು ಅನುಸರಿಸ್ಕೊಂಡು ನಡ್ಕೊಂಡು ಹೋಯ್ತು ಅಂದರೆ ದೇಶ ಉದ್ಧಾರ ಆಗುತ್ತೆ, ನಾವು ಉದ್ಧಾರ ಆಗ್ತೀವಿ. ಜಾತೀಯತೆಗಳ ನಿರ್ಮೂಲನೆ ಆಗಬೇಕು. ಎಲ್ಲ ಸಬ್ಕಾ ಮಾಲಿಕ್ ಏಕ್ ಹೈ ಅಂತ, ಎಲ್ಲರಿಗೂ ಭಗವಂತ ಒಬ್ಬನೇ, ದೇಹ ಒಂದೇ, ನಾಮ ಹಲವು. ಹಾಗೆ ಕಲಾವಿದರು ಆ ರೀತಿ ಬದುಕೋರು ನಾವು, ಆ ಮಾರ್ಗದರ್ಶನದಿಂದ ಬಂದವರು ನಾವು.